ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಡಿ ಸುಧಾಕರ್ ಸಮಾಜ ಕಲ್ಯಾಣ ಸಚಿವರ ಅವಧಿಯಲ್ಲಿ ಗ್ರಾಮೀಣ ಹಾಗೂ ವಿವಿಧ ದೂರದ ಪ್ರದೇಶಗಳಿಂದ ಕಾಲೇಜಿಗೆ ವ್ಯಾಸಂಗಕ್ಕೆ ಬರುವ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗಕ್ಕೆ ಸಹಕಾರಿಯಾಗಲೆಂದು ಸುಮಾರು 60 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಿದ ಸುಸಜ್ಜಿತ ಎಸ್ಟಿ ಮಹಿಳಾ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡದೇ ಇರುವುದರಿಂದ ಕಟ್ಟಡ ಅನೈತಿಕ ತಾಣವಾಗಿ ಕುಡುಕರ ಹಾಗೂ ಶೌಚಾಲಯವಾಗಿದ್ದು ಕಿಡಿಗೇಡಿಗಳು ಕಟ್ಟಡ ಕಿಟಕಿಯ ಗಾಜುಗಳನ್ನು ಪುಡಿ ಮಾಡೋದು, ಸುಸಜ್ಜಿತ ಕಟ್ಟಡ ಬಳಕೆ ಮಾಡದೇ ಇರುವುದರಿಂದ ಗಿಡ ಗಂಟೆಗಳು ಪೊದೆ ಸೇರುವ ಸ್ಥಿತಿ ತಲುಪಿದ್ದು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಚಳ್ಳಕೆರೆ ನಗರದಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಬಹಳ ಬೇಡಿಕೆ ಇದ್ದು ವಸತಿ ನಿಲಯದಲ್ಲಿ ಪ್ರವೇಶ ಲಭ್ಯವಾಗದೆ ವಿದ್ಯಾರ್ಥಿಗಳು ಸಂಸದರ, ಶಾಸಕರ, ಸಚಿವರ ಶಿಫಾರಸು ಪತ್ರಕ್ಕಾಗಿ ಅಲೆದಾಡುವ ದೃಶ್ಯಗಳನ್ನು ಕಾಣಬಹುದು. ಆದರೆ ಕಾಲೇಜು ಯುಸಿಸಿ ಬಯೋ ಯೋಜನೆಯ ಸಾರ್ವಜನಿಕರಿಗೆ ಅನುದಾನದಡಿಯಲ್ಲಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿನಿಯರಿಗಾಗಿ ನಿರ್ಮಿಸಿದ ವಿದ್ಯಾರ್ಥಿ ನಿಲಯಕ್ಕೆ ದಾಖಲಾತಿ ನೀಡದೆ ಮುಚ್ಚಲಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಕಟ್ಟಡ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಸ್ಟಿ ಸಮುದಾಯದ ಮಹಿಳೆಯರ ವಸತಿ ನಿಲಯಕ್ಕೆ ಕಾಯಕಲ್ಪ ನೀಡುವರೆ ಕಾದು ನೋಡಬೇಕಿದೆ. ಅನೈತಿಕ ತಾಣ ಚಟುವಟಿಕೆ ಆಗಿದೆ. ಇದು ಕುಡುಕರ ಅಡ್ಡೆ ಇದೆ. ವಿದ್ಯಾರ್ಥಿನಿಯರಿಗೆ ಜ್ಞಾನ ದೇಗಲಾಗಬೇಕಂತ ಇದು ಸ್ಥಳ ಇವತ್ತು ಅನೈತಿಕ ಚಟುವಟಿಕೆ ತಂಗುದಾಣ ಆಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿ ಇದ್ರ ಎಚ್ಚೆತ್ತುಕೊಂಡು